ರೇಷನ್ ಫ್ರೀ, ಭಾಗ್ಯಲಕ್ಷ್ಮಿ ಫ್ರೀ, ಬಸ್ ಫ್ರೀ, ವಿದ್ಯುತ್ ಫ್ರೀ, ಎಲ್ಲವೂ ಫ್ರೀ. ಆದರೆ ಆಟೋ ಫ್ರೀ ಎನ್ನುವುದು ನಿಮಗೆ ಗೊತ್ತಾ? ಹೌದು ವೀಕ್ಷಕರೇ, ಆಟೋ ಫ್ರೀ ಗುಮ್ಮಟನಗರಿ ಎಂದೇ ಹೆಸರುವಾಸಿಯಾದ ವಿಜಯಪುರ ಜಿಲ್ಲೆಯ ವಿಜಯಪುರ ನಗರದಲ್ಲಿ ಅಂಗವಿಕಲರಿಗೆ, ತುರ್ತು ಚಿಕಿತ್ಸೆ ಗರ್ಭಿಣಿಯರಿಗೆ ಹಾಗೂ ದೇಶ ಕಾಯುವ ನಮ್ಮ ವೀರ ಸೈನಿಕರಿಗೆ ಜೈ ಹಿಂದ್ ಆಟೋ ಸೋಷಲ್ ಗ್ರೂಪ್ದವರಿಂದ ಫ್ರೀ ಭಾಗ್ಯಗಳು ನೀಡಿ ಸಾರ್ವಜನಿಕರಿಗೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಯಾಕೆ ಹೀಗೆ ಎಂದು ಕೇಳಿದರೆ, ಇದೊಂಥರ ನಮ್ಮದು ದೇಶ ಸೇವೆ ಎಂದು ಪರಿಗಣಿಸಿ ಈ ಸೇವೆಯನ್ನು ನಾವು ನಮ್ಮ ಮನ ಸಂತೋಷಕ್ಕಾಗಿ ಮಾಡ್ತಾ ಇದ್ದೇವೆ ಎಂದು ಸಂತೋಷದಿಂದ ಹೇಳ್ತಾರೆ. ಹಾಗಾದರೆ ಬನ್ನಿ ಅವರಿಂದಲೇ ಕೇಳೋಣ ಏನು ಹೇಳ್ತಾರೆ ಅಂತ. ಚೇತನ ಪರವಾಗಿ ತುಂಬರದ ಅಭಿನಯಿಸ್ತಾ ಇದ್ದಾರೆ ಸರ್. ಇವರು ಮಾಡುವಂಥ ಕಾರ್ಯ ಶ್ಲಾಘನೆ. ಯಾಕಪ್ಪ ಅಂತಂದ್ರೆ ಇವತ್ತು ಎಷ್ಟೋ ಜನ ಇದೀಗ ನಮ್ಮ ಸೋದರಿ ₹1 ಕಡಿಮೆ ಇದ್ದರೂ ಕೂಡ ಯಾರು ಇವತ್ತು ನಮ್ಗೆ ಆಟೋದಲ್ಲ ಅಲ್ಲಿ ಬಸ್ನೊಳಗೆ ಇದು ಮಾಡೋದಿಲ್ಲ. ಬಟ್ ಇವತ್ತು ತಮ್ಮ ಬಡತನ ಪರಿಸ್ಥಿತಿಯಲ್ಲೂ ಕೂಡ ನಾವು ಕೂಡ ದೇಶ ಸೇವೆ ಮಾಡಬೇಕು. ಇವತ್ತು ಸೈನಿಕರ ಮತ್ತು ನಾವು ಮಾಡುವಂಥ ಸರ್ವಿಸ್ನಲ್ಲೂ ಕೂಡ ದೇಶ ಸೇವೆ ಇದೆ ಸರ್. ಅಂಥ ಒಂದು ಇವರು ಭಾವನೆ ಹೆಂಗದಪ್ಪ ಅಂತಂದ್ರೆ, ನಮ್ಮ ದೇವ್ರು ಕೊಟ್ಟಂಥದ್ರೊಳಗೆ ನಾನು ಕೂಡ ಏನಾದರೂ ಒಂದು 4ನೇ ಭಾಗ ಈ ದೇಶ ಸೇವೆಗಾಗಿ ನಾವು ವಿಕಲಚೇತನ ಮತ್ತು ಮಾಜಿ ಸೈನಿಕರಿಗೆ ಮತ್ತು ಮೇಲಾಗಿ ಗರ್ಭಿಣಿ ಸ್ತ್ರೀಯರಿಗೆ ಇದು ಎಲ್ಲಿ ನಾನು ಕೇಳಿಲ್ಲ. ಬಟ್ ಇದು ನಮ್ಮ ವಿಜಯಪುರ ಜಿಲ್ಲೆ ಪ್ರಪ್ರಥಮ ಮಾಡ್ತಾ ಇದ್ದಾರೆ. ಅದು ಭಾಳ ಅವ್ರಿಗೆ ನಮ್ಮ ಜಿಲ್ಲೆ ತುಂಬುರದ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಭಗವಂತ ಅವರಿಗೆ ಸಕಲ ಸೌಭಾಗ್ಯ, ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಇದು ಜೈ ಹಿಂದ್ ಸಂಘಟನೆ ಮುಖಾಂತರ ಇದು ಇವತ್ತು 6 ವರ್ಷದಿಂದ 2018ರಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಇನ್ನೂ ಕೂಡ ಉತ್ತರೋತ್ತರವಾಗಿ ಹೆಚ್ಚಿನ ಮಟ್ಟದೊಳಗೆ ಬೆಳೀಲಿ. ಇವತ್ತು 15 ಆಟೋ ಚಾಲನೆ ಮಾಡ್ತಿದ್ದಾರೆ. ಇನ್ನೂ ಕೂಡ ಮುಂದೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲರೂ ಕೂಡ ಉಚಿತ ಸೇವೆ ಕೊಡುವಂಥದ್ದು ಅವರ ಒಂದು ಸೇವೆ ಆಗಲಿ ಅಂತ ಭಗವಂತನ ಪ್ರಾರ್ಥನೆ. ಎಲ್ಲಿಂದ ಫೋನ್ ಮಾಡಿದ್ರು ಬಂದು ಕರ್ಕೊಂಡು ಹೋಗ್ತಾರೆ. ಅದನ್ನು ನಾನು ಯೂಸ್ ಮಾಡಿದ್ರು ಅನುಭವ ಇದೆ. ಇಷ್ಟು ಮಾನವೀಯತೆಯಿಂದ ಹೋಗ್ತಾರೆ ಅಂದರೆ, ಬೇರೆದವ್ರು ಯಾರಾದರೂ ನಾನು ಹೆಚ್ಚಿಗೆ ರೊಕ್ಕ ಕೊಡ್ತೀನಿ ಅಂದರೂ ಸಹ ಅವ್ರಿಗೆ ಇಳಿಸಿ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಇದೆ ಸರ್ ಇದು. ನಾನು ಈಗ ₹1 ಕಡಿಮೆ ಇದ್ರೂ ತೊಗೊಳಲ್ಲ. ಇವ್ರು ಫ್ರೀ ಸರ್ವಿಸ್ ಕೊಡ್ತಾರೆ. ಇಲ್ಲಿಂದ ನೀವು ಎಲ್ಲಿ ಬೇಕಾದಲ್ಲವ್ರೆ ಅಂದರೆ ಬಿಜಾಪುರ ಸಿಟಿ ಒಳಗೆ ಕರ್ಕೊಂಡು ಹೋಗ್ತಾರೆ. ರಾತ್ರಿ ನಾನು 10 ಗಂಟೆಗೆ ಬಂದು ನನ್ನ ಮಗಳ ಮನೆಗೆ ಹೋಗೋದಿತ್ತು. ಅಷ್ಟಕ್ಕೆ ಫೋನ್ ಮಾಡಿದೆ, ಯಾವ ಆಟೋ ಇರಲಿಲ್ಲ. ಅವಾಗ ಬಂದು ಸರ್ವಿಸ್ ಕೊಟ್ಟರು ಸರ್. ಒಳ್ಳೆಯ ಸರ್ವಿಸ್ ಇದೆ. ನನ್ನ ಹೆಸರು ಸಬಿಯಾ ಬೇಗಂ ಮತ್ತು ಈ ಸಂಘಟನೆ ಇನ್ನೂ ಚೆನ್ನಾಗಿ ಬೆಳೀಲಿ. ಮತ್ತು ಇದಕ್ಕಿಂತ ಜಾಸ್ತಿ ಅವರು ಆಟೋದವ್ರಿಗೆ ಒಳ್ಳೇದಾಗಲಿ, ಚೆನ್ನಾಗಿರಲಿ, ಅವರ ಮಕ್ಕಳು ಮತ್ತು ಮನೆತನ ಚೆನ್ನಾಗಿರಲಿ ಅಂತ ಹೇಳ್ತೀವಿ.